ಹಾಯ್, ನಾನು ಸಿ ಅಕ್ಷತಾ ಉಡುಪ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಹಾಗೂ ಎಫೆಕ್ಟಿವ್ ಆಗಿರುವಂತಹ ಸ್ಕಾಲ್ಪಿಂಗ್ ಸ್ಟ್ರಾಟಜಿಯನ್ನು ನೋಡೋಣ. ಇದು ಬಹಳ ಸಿಂಪಲ್ ಸ್ಟ್ರಾಟಜಿ ಆಗಿದ್ದು ಬಿಗಿನರ್ ಕೂಡ ಈಸಿಲಿ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಬೋದು. ಈಗ ಸ್ಟಾಕ್ ಮಾರ್ಕೆಟ್ ತುಂಬ ವಾಲಟೈಲ್ ಆಗಿರೋದ್ರಿಂದ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಟಪ್ಪನ್ನು ಯೂಸ್ ಮಾಡ್ತಾ ಇದ್ದರೆ ಅದನ್ನು ನಾವು ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ. ಯಾವತ್ತೂ ಎಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಚೇಂಜಸ್ ನಾವು ನೋಡ್ತಾ ಇರ್ತೇವೆ. ಸೊ ಎಕನಾಮಿಯಲ್ಲಿ ಏನೇ ಒಂದು ಬದಲಾವಣೆ ಬಂದರೂ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಆಗುತ್ತೆ. ಈಗ ಗ್ಲೋಬಲಿ ವಾರ್ ನಡೀತಾ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ತುಂಬ ಪರಿಣಾಮ ಬೀರಿದ್ದು ಇಲ್ಲಿ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಈಗ ಪ್ರೈಸ್ ಮೂವ್ಮೆಂಟ್ಸನ್ನೆಲ್ಲ ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗಿದೆ. ಸೊ ಇಂಥ ಟೈಮಲ್ಲಿ ಈ ಸ್ಟ್ರಾಟಜಿ ನಾನೀಗ ಶೇರ್ ಮಾಡ್ತಿರುವಂಥದ್ದು ನಿಮಗೆ ತುಂಬ ಸಿಂಪಲ್ಲಾಗಿ ಕೂಡ ಅರ್ಥ ಆಗುತ್ತೆ, ಹಾಗೆ ಒಳ್ಳೆಯ ಎಂಟ್ರೀಸ್ ಕೂಡ ಸಿಗುತ್ತೆ. ಎಂಟ್ರೀಸ್ ಕಮ್ಮಿ ಸಿಕ್ಕಿದ್ರೂ ಕೂಡ ಸಿಕ್ಕಿದಂಥ ಎಂಟ್ರೀಸ್ ನಿಮಗೆ ಒಳ್ಳೆಯ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಸ್ಟ್ರಾಟಜಿಯನ್ನು ಈಗ ಚಾರ್ಟ್ ಮುಖಾಂತರ ತಿಳ್ಕೊಳ್ಳೋಣ. ನಾನಿಲ್ಲಿ ನಿಫ್ಟಿ ಚಾರ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಇದೇ ಸ್ಟ್ರಾಟಜಿಯನ್ನು ಬ್ಯಾಂಕ್ ನಿಫ್ಟಿ ಅಥವಾ ಸ್ಟಾಕ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ಬಟ್ ನೀವು ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ಲೈವ್ ಟ್ರೇಡ್ಸ್ಗಳನ್ನು ತಗೊಳ್ಳಿ. ಯಾವುದೇ ಒಂದು ಸ್ಟ್ರಾಟಜಿ ಇರಲಿ ಅದನ್ನು ಬ್ಯಾಕ್ ಟೆಸ್ಟ್ ಮಾಡೋದು, ಹಾಗೆ ಪೇಪರ್ ಟ್ರೇಡಿಂಗ್ ಮಾಡಿ ನಂತರ ಒಂದೊಂದೇ ಕ್ವಾಂಟಿಟಿ, ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ ಆಮೇಲೆ ಫುಲ್ ಫ್ಲೆಜ್ಡ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನಿಫ್ಟಿ ಚಾರ್ಟನ್ನು ತಗೊಂಡಿದ್ದೇನೆ, ಹಾಗೆ 3 ಮಿನಿಟ್ಸ್ ಟೈಮ್ ಫ್ರೇಮನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವುದೇ ಪೋರ್ಟಲನ್ನು ಯೂಸ್ ಮಾಡ್ತಿದ್ರು ಕೂಡ ಅಲ್ಲಿ ನಿಮಗೆ ಇಲ್ಲಿ ಇಂಡಿಕೇಟರ್ಸ್ ಆಪ್ಷನ್ ಇರುತ್ತೆ. ಸೊ ಈ ಇಂಡಿಕೇಟರ್ಸನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು EMA ಅಂತ ಟೈಪ್ ಮಾಡಿದ್ರೆ ನಿಮಗೆ ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ. ಸೊ ಇದನ್ನು ನೀವು 2 ಸಲ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿಗೆ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜನ್ನು 2 ಸಲ ಯೂಸ್ ಮಾಡ್ತಾ ಇದ್ದೇವೆ. ಸೊ ಫಸ್ಟಲ್ಲಿರುವಂತಹ EMA ಸೆಟ್ಟಿಂಗ್ಸನ್ನು ಓಪನ್ ಮಾಡಿ, ಇದರ ಲೆಂಗ್ತನ್ನು 20 ಅಂತ ಇಡಿ. ಹಾಗೆ ಇಲ್ಲಿ ಸ್ಟೈಲಿಗೆ ಹೋಗಿ ನಿಮಗೆ ಬೇಕಾದ ಕಲರನ್ನು ಹಾಕಿ ಲೈನ್ಸನ್ನು ಕೂಡ ನೀವು ತಿಕ್ಕನ್ ಮಾಡ್ಕೊಳ್ಬೋದು, ಸೊ ದ್ಯಾಟ್ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು EMA ಸೆಟ್ಟಿಂಗ್ಸಿಗೆ ಹೋಗಿ ನೀವು ಬೈ ಡಿಫಾಲ್ಟ್ ಅಲ್ಲಿ ಇರೋ ಲೆಂಗ್ತನ್ನು ತೆಗೆದು 50 ಅಂತ ಹಾಕಿ. ಸೊ ನಾವು 20 EMA ಮತ್ತು 50 EMA ಯೂಸ್ ಮಾಡ್ತಾ ಇದ್ದೇವೆ. ಎಗೇನ್ ನಿಮಗೆ ಬೇಕಾದ ಕಲರನ್ನು ನೀವಿಲ್ಲಿ ಚೂಸ್ ಮಾಡ್ಬೋದು. ಸೊ ನಮ್ಮ ಸ್ಟ್ರಾಟಜಿ ಏನಂದರೆ, ಯಾವಾಗ 20 EMA ಲೈನ್ 50 EMA ಲೈನ್ಗಿಂತ ಮೇಲಿರುತ್ತೋ ಆಗ ನಾವು ನಿಫ್ಟಿ ಅಪ್ ಟ್ರೆಂಡಲ್ಲಿದೆ ಅಂತ ಕನ್ಸಿಡರ್ ಮಾಡ್ತೇವೆ. ಅದೇ 20 EMA ಲೈನ್ 50 EMA ಲೈನ್ಗಿಂತ ಕೆಳಗಡೆ ಇದ್ದರೆ ನಾವು ನಿಫ್ಟಿ ಡೌನ್ ಟ್ರೆಂಡಲ್ಲಿದೆ ಅಂತ ಎಸ್ಯೂಮ್ ಮಾಡ್ತೇವೆ. ಸೊ ಯಾವಾಗ 20 EMA ಲೈನ್ 50 EMA ಲೈನ್ಗಿಂತ ಮೇಲಿದೆಯೋ ಆಗ ನಾವು ಬೈಯಿಂಗ್ ಅಪಾರ್ಚುನಿಟಿ, ಅಂದರೆ ನೀವು ಕಾಲ್ ಆಪ್ಷನ್ಸನ್ನು ಬೈ ಮಾಡ್ಬೋದು. ಅದೇ 20 EMA ಲೈನ್ 50 EMA ಲೈನ್ಗಿಂತ ಕೆಳಗಿದ್ದಾಗ ನಾವು ಪುಟ್ ಆಪ್ಷನ್ಸನ್ನು ಬೈ ಮಾಡ್ತೇವೆ. ಅಂದರೆ ಇದು ಸ್ಪಾಟ್ ಚಾರ್ಟಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಬಂದಾಗ ನಾವು ಆಪ್ಷನ್ಸಲ್ಲಿ ಪುಟ್ಟನ್ನು ಬೈ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಡಿ, ಯಾಕಂದರೆ ನಿಮ್ಮ ಟ್ರೇಡ್ ರಾಂಗ್ ಆದರೆ ಹೆವಿ ಲಾಸ್ ಆಗುತ್ತೆ. ಹಾಗಾಗಿ ಆಪ್ಷನ್ಸಲ್ಲಿ ಮಾತ್ರ ಟ್ರೇಡ್ ಮಾಡಿ. ಬಟ್ ಇಲ್ಲಿ ಅನಾಲಿಸಿಸ್ ಮಾಡುವಾಗ ನಾವು ಸ್ಪಾಟ್ ಚಾರ್ಟನ್ನು ಯೂಸ್ ಮಾಡಬೇಕಾಗುತ್ತೆ, ಟ್ರೇಡ್ ತಗೊಳ್ಳುವಾಗ ನಾವು ಆಪ್ಷನ್ಸ್ ಚಾರ್ಟನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕಿರುವ ಇನ್ನೊಂದು ರೂಲ್ ಏನಂದರೆ, ಪ್ರೈಸ್ ಯಾವತ್ತೂ ಈ ಥರ ಮೇಲಿಂದ ಈ 2 ಮೂವಿಂಗ್ ಆ್ಯಾವ್ರೇಜ್ ಲೈನ್ಸ್ಗಳ ಕೆಳಗಡೆ ಹೋಗಿ ಮತ್ತೆ ಯಾವಾಗ ಮೇಲೆ ಬ್ರೇಕ್ಔಟ್ ಆಗುತ್ತೋ ಆಗ ನಾವು ಎಂಟ್ರಿ ಆಪರ್ಚುನಿಟಿಯನ್ನು ನೋಡ್ತೇವೆ. ಸೊ ಈ ಕೇಸಲ್ಲಿ ಪ್ರೈಸ್ ಇಲ್ಲಿ ಮೇಲಿಂದ ಬಂದು ಈ ಥರ 50 ಮತ್ತು 20 EMA ಲೈನ್ 2ರ ಕೆಳಗಡೆ ಹೋಗಿ ಮತ್ತೆ ಇಲ್ಲಿ 20 EMA ಲೈನನ್ನು ಯಾವಾಗ ಬ್ರೇಕ್ಔಟ್ ಮಾಡುತ್ತೋ ಆ ಕ್ಯಾಂಡಲ್ ಕ್ಲೋಸ್ ಆದ ನಂತರ ನೀವು ಟ್ರೇಡನ್ನು ತಗೊಳ್ಬೇಕು. ಅಂದರೆ ನಮ್ಮ ಟ್ರೇಡ್ ಈ ನೆಕ್ಸ್ಟ್ ಕ್ಯಾಂಡಲ್ನ ಓಪನಿಂಗ್ ಆಗಿರುತ್ತೆ. ಸೊ ನಮ್ಮ ಸ್ಟಾಪ್ ಲಾಸ್ ಈ 2 EMA ಲೈನ್ಗಿಂತ ಸ್ವಲ್ಪ ಕೆಳಗಿರುತ್ತೆ. ಸ್ವಲ್ಪ ಬಫರನ್ನು ಇಟ್ಕೊಂಡು 1:2 RR ರೇಷು ಈಸಿಲಿ ಈ ಸ್ಟ್ರಾಟಜಿಯಲ್ಲಿ ಮೀಟ್ ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 20 EMA ಲೈನ್ 50 EMA ಲೈನ್ಗಿಂತ ಮೇಲಿದೆ. ಸೊ ನಾವಿಲ್ಲಿ ಬೈಯಿಂಗ್ ಅಪಾರ್ಚುನಿಟಿಯನ್ನು ನೋಡಬೇಕು. ಸೊ ಯಾವಾಗ ನೋಡಬೇಕು, ಪ್ರೈಸ್ ಯಾವಾಗ ಈ 2 EMA ಲೈನ್ಗಿಂತ ಕೆಳಗಡೆ ಹೋಗಿ ಮತ್ತೆ 20 EMA ಲೈನನ್ನು ಬ್ರೇಕ್ ಮಾಡುತ್ತೋ ಆಗ ನಾವು ಬೈಯಿಂಗನ್ನು ನೋಡಬೇಕು. ಸೊ ಇಲ್ಲಿ ನಾವು ಬೈ ಮಾಡಿದ್ರೆ ನಮ್ಮ ಸ್ಟಾಪ್ ಲಾಸ್ ಈ 2 EMA ಲೈನ್ಗಿಂತ ಸ್ವಲ್ಪ ಕೆಳಗೆ ಬಫರನ್ನು ಇಟ್ಕೊಂಡು ಇಡಬೇಕು. ಹಾಗೆ 1:2 RR ರೇಷೋ ಈಸಿಲಿ ಅಟೈನ್ ಆಗುತ್ತೆ. ಇನ್ನು ಇದು ಸ್ಕಾಲ್ಪಿಂಗ್ ಆಗಿರೋದ್ರಿಂದ ನೀವು 1:2 RR ರೇಷೋ ಇಟ್ಕೊಂಡು 10 ಮಿನಿಟ್ಸಲ್ಲಿ ನಿಮ್ಮ ಟಾರ್ಗೆಟ್ ಅಚೀವ್ ಆಗದಿದ್ದರೆ ನೀವು ಎಕ್ಸಿಟ್ ಆಗ್ಬೋದು. ಸೊ 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಿ. 10 ಮಿನಿಟ್ಸಲ್ಲಿ ನಿಮ್ಮ RR ಅಚೀವ್ ಆದರೆ ಆಬ್ವಿಯಸ್ಲಿ ಎಕ್ಸಿಟ್ ಆಗಿ, ಇಲ್ಲ ಅಂದರೆ 10 ಮಿನಿಟ್ಸ್ ಆದ ಕೂಡಲೇ ನೀವು ಎಕ್ಸಿಟ್ ಆಗ್ಬೋದು. ಬಟ್ ಯಾವಾಗ ಪ್ರೈಸ್ ಈ ಥರ EMA ಲೈನ್ಗಳ ಮಧ್ಯೆ ಇರುತ್ತೋ ಆಗ ಅದು ರೇಂಜ್ ಬೌಂಡ್ ಆಗಿದೆ ಅಂತ ಅರ್ಥ. ಸೊ ನೀವು ಅಲ್ಲಿ ಟ್ರೇಡ್ಸ್ಗಳನ್ನು ತಗೊಳ್ಬಾರ್ದು. ಅದಲ್ಲದೆ ನಿಮಗೆ ಈ ಸೆಟಪ್
ಲೇಟಾಗಿ 2 ಗಂಟೆಯ ನಂತರ ಸಿಕ್ಕಿದ್ರೂ ಕೂಡ ನೀವು ಟ್ರೇಡನ್ನು ತಗೊಳ್ಬಾರ್ದು. ಇಲ್ಲಿ ನೋಡಿದರೆ ಬ್ರೇಕ್ಔಟ್ ಆಗಿದೆ ಪ್ರೈಸ್, ಆದರೆ ಇದು ಆಫ್ಟರ್ 3 o'clock ಆಗಿರೋದ್ರಿಂದ ನಾವಿಲ್ಲಿ ಟ್ರೇಡನ್ನು ತಗೊಳ್ಳೋದಿಲ್ಲ. ಸೊ 2 ಗಂಟೆಗೆ ಮೊದಲು ನಿಮಗೆ ಎಂಟ್ರಿ ಸಿಗಬೇಕು. ಅದರಲ್ಲೂ ಬೆಳಿಗ್ಗೆ 10:30ಗಿಂತ ಮೊದಲು ನಿಮಗೆ ಎಂಟ್ರಿ ಸಿಕ್ಕಿದ್ರೆ ಅಲ್ಲಿ ನಿಮಗೆ ಒಳ್ಳೆಯ ಮೂಮೆಂಟ್ ಸಿಗುತ್ತೆ. ಸೊ ಆದಷ್ಟು ಬೆಳಗಿನ ಟೈಮ್ ಬಿಫೋರ್ 10:30 ಎಂಟ್ರಿಗಳನ್ನು ಚೆಕ್ ಮಾಡಿ. ಹಾಗೆ ಇನ್ ಕೇಸ್ ನೀವು ಈ ಎಂಟ್ರಿಯಲ್ಲಿ ಫಸ್ಟ್ ಈ ಆಪರ್ಚುನಿಟಿಯನ್ನು ಮಿಸ್ ಮಾಡಿದರೆ ನೀವು ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ರಿಟ್ರೇಸ್ಮೆಂಟಲ್ಲಿ ಕೂಡ ಎಂಟ್ರಿಯನ್ನು ತಗೊಳ್ಬೋದು. ಸೊ ರಿಟ್ರೇಸ್ಮೆಂಟಲ್ಲಿ ಎಂಟ್ರಿ ಸಿಕ್ಕಿದಾಗ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಅಂದರೆ ಇಲ್ಲಿ 20 EMA ಲೈನ್ 50 EMA ಲೈನ್ಗಿಂತ ಮೇಲಿದೆ. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಪ್ರೈಸ್ ಕೆಳಗಡೆ ಹೋಗಿ ಮೇಲೆ ಬಂದಿದೆ. ಬಟ್ ಡೈರೆಕ್ಟಾಗಿ ಇಲ್ಲಿ ಎಂಟ್ರಿ ತಗೊಳ್ಳೋ ಬದಲು ಸ್ವಲ್ಪ ವೆಯ್ಟ್ ಮಾಡಿ ರಿಟ್ರೇಸ್ಮೆಂಟಲ್ಲಿ ಎಂಟ್ರಿಯನ್ನು ತಗೊಂಡ್ರೆ ಅಲ್ಲಿಂದ ನಂತರ ನಮಗೆ ಒಳ್ಳೆ ಮೂಮೆಂಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಐದರ್ ಡೈರೆಕ್ಟ್ ಬ್ರೇಕ್ಔಟಲ್ಲಿ ಎಂಟ್ರಿ ತಗೋಬೋದು ಅಥವಾ ನೀವು ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿ ಕೂಡ ಎಂಟ್ರಿಯನ್ನು ತಗೊಳ್ಬೋದು. ಈ ಎಕ್ಸಾಂಪಲನ್ನು ನೋಡಿದ್ರೆ ನೀವು ಪ್ರೈಸ್ ಈ ಥರ ಮೇಲಿಂದ ಬಂದು ಇಲ್ಲಿ ಕಂಪ್ಲೀಟಾಗಿ 50 EMA ಲೈನ್ನ ಕೆಳಗಡೆ ಬರಲಿಲ್ಲ. ಸೊ ಆಲ್ಮೋಸ್ಟ್ ಇಲ್ಲೇ ಸಪೋರ್ಟ್ ತಗೊಂಡು ಮೇಲೋಯ್ತು. ಸೊ ಇಂಥ ಕೇಸಲ್ಲಿ ಟ್ರೇಡ್ ಮಾಡೋದು ರಿಸ್ಕಿ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಅವಾಯ್ಡ್ ಮಾಡಿ. ಇನ್ನು ಈ ಕೇಸಲ್ಲಿ ನೋಡಿದರೆ ನೀವು ಪ್ರೈಸ್ ಮೇಲಿಂದ ಕೆಳಗಡೆ ಬಂದಿದೆ, ಇಲ್ಲಿ ಬ್ರೇಕ್ಔಟನ್ನು ಕೂಡ ಕೊಟ್ಟಿದೆ. ಆದರೆ ಇಲ್ಲಿ ಈ ಯೆಲ್ಲೋ ಲೈನ್ ಏನಿದೆ ಅಂದರೆ 20 EMA ಲೈನ್ ಏನಿದೆ ಇದು 50 EMA ಲೈನ್ಗಿಂತ ಕೆಳಗಡೆ ಇದೆ. ಸೊ ಇಲ್ಲಿ ನಾವು ಸೆಲ್ಲಿಂಗನ್ನು ಮಾತ್ರ ನೋಡ್ತೇವೆ, ಬೈಯಿಂಗ್ ಆಪರ್ಚುನಿಟಿ ಬಂದರೂ ಕೂಡ ನಾವಿಲ್ಲಿ ಇಗ್ನೋರ್ ಮಾಡ್ತೇವೆ. ಸೊ ಈ ಟ್ರೇಡನ್ನು ನಾವು ತಗೋಬಾರ್ದು. ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈ ಯೆಲ್ಲೋ ಲೈನ್ ಏನಿದೆ ಅಂದರೆ 20 EMA ಲೈನ್ 50 EMA ಲೈನನ್ನು ಕ್ರಾಸ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ನಮಗೆ ಇಲ್ಲಿ ಬ್ರೇಕ್ಔಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ನೀವು ಬೈ ಸೈಡ್ ಎಂಟ್ರಿಯನ್ನು ತಗೊಳ್ಬೋದು, ಅಂದರೆ ಕಾಲ್ ಆಪ್ಷನ್ಸನ್ನು ಬೈ ಮಾಡ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ನೀವು ಎಂಟ್ರಿಯನ್ನು ತಗೊಂಡು ಸ್ಟಾಪ್ ಲಾಸನ್ನು ಈ ಲೆವೆಲಲ್ಲಿ ಇಟ್ಟರೆ ಈಸಿಲಿ 1:2 ರೇಷೋ ಅಚೀವ್ ಆಗಿದೆ. ಬಟ್ ಆಗಲೇ ಹೇಳಿದಾಗ ಇಲ್ಲಿ ಸ್ವಲ್ಪ ಟೈಮ್ ತಗೊಂಡಿರೋದ್ರಿಂದ ನೀವೊಂದು 10 ಮಿನಿಟ್ಸಲ್ಲಿ ಎಕ್ಸಿಟ್ ಆಗ್ಬೋದು. ಸ್ಮಾಲ್ ಪ್ರಾಫಿಟ್ ಇಲ್ಲಿ ಕೂಡ ಸಿಕ್ಕಿದೆ. ಈಗ ಒಂದು ಸೆಲ್ ಸೈಡ್ ಎಕ್ಸಾಂಪಲನ್ನು ನೋಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೈಸ್ ಮೇಲಿಂದ ಈ ಥರ ಕೆಳಗಡೆ ಬಂದಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಯೆಲ್ಲೋ ಲೈನ್ ಅಂದರೆ 20 EMA ಲೈನ್ 50 EMA ಲೈನ್ಗಿಂತ ಕೆಳಗಡೆ ಬಂದಿದೆ. ಬಟ್ ಇಲ್ಲಿ ಬ್ರೇಕ್ ಡೌನ್ ಆಗುವಾಗ 20 EMA ಲೈನ್ 50 EMA ಲೈನ್ಗಿಂತ ಮೇಲಿರೋದ್ರಿಂದ ಡೈರೆಕ್ಟಾಗಿ ಇಲ್ಲಿ ನಾವು ಟ್ರೇಡನ್ನು ತಗೊಳ್ಬಾರ್ದು. ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಯೆಲ್ಲೋ ಲೈನ್ 50 EMA ಲೈನನ್ನು ಬ್ರೇಕ್ ಮಾಡಿದೆ. ಹಾಗಾಗಿ ಇಲ್ಲಿ ರಿಟ್ರೇಸ್ಮೆಂಟ್ ಎಂಟ್ರಿ ನಮಗೆ ಸಿಗುತ್ತೆ. ಈ ರಿಟ್ರೇಸ್ಮೆಂಟಲ್ಲಿ ನೀವು ಶಾರ್ಟ್ ಮಾಡ್ಬೋದು, ಅಂದರೆ ನೀವು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಸೊ ನಿಮ್ಮ ಎಂಟ್ರಿ ಇದಾಗಿದ್ದರೆ ನಿಮ್ಮ ಸ್ಟಾಪ್ ಲಾಸ್ ಜಸ್ಟ್ ಅಬೌವ್ ಈ 2 EMA ಲೈನ್ ಈಸಿಲಿ 1:2 ವಿದಿನ್ ಫ್ಯೂ ಮಿನಿಟ್ಸ್ ಅಚೀವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನೀವು ಕಂಪ್ಲೀಟಾಗಿ ಈ ಕ್ಯಾಂಡಲ್ 50 EMA ಲೈನ್ಗಿಂತ ಮೇಲೆ ಹೋಗಲಿಲ್ಲ. ಹಾಗಾಗಿ ಇಲ್ಲಿ ನಾವು ಟ್ರೇಡನ್ನು ತಗೊಳ್ಳೋದು ರಿಸ್ಕಿಯರ್. ಅದೇ ಇಲ್ಲಿ ಈ ಕ್ಯಾಂಡಲ್ ಆಲ್ಮೋಸ್ಟ್ 50 EMA ಲೈನ್ಗಿಂತ ಮೇಲಿದೆ. ಹಾಗಾಗಿ ಈ ರೆಡ್ ಕ್ಯಾಂಡಲ್ ಈ ಯೆಲ್ಲೋ ಲೈನನ್ನು ಬ್ರೇಕ್ ಡೌನ್ ಮಾಡಿದ ಕೂಡಲೇ ನೀವು ಎಂಟ್ರಿಯನ್ನು ತಗೋಬೋದು. ಸೊ ಅಗೇನ್ ಇದು ಸ್ವಲ್ಪ ರಿಸ್ಕಿ ಎಂಟ್ರಿ, ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ ನಂತರ ನೀವು ತಗೊಳ್ಬೋದು. ಕಂಪ್ಲೀಟಾಗಿ ಪ್ರೈಸ್ ಹೊರಗೆ ಹೋಗಲಿಲ್ಲ. ಅಗೇನ್ ಇದು ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಂತರ ತಗೊಳ್ಬೋದು. ಇನಿಷಿಯಲಿ ನೀವು ಇದನ್ನು ಇಗ್ನೋರ್ ಮಾಡ್ಬೋದು. ಈ ಎಕ್ಸಾಂಪಲನ್ನು ನೋಡಿದ್ರೆ ಇಲ್ಲಿ ಪ್ರೈಸ್ 20 EMAಯನ್ನು ಬ್ರೇಕ್ ಮಾಡಿದರೂ ಕೂಡ ಇಲ್ಲಿ ಈ 20 EMA ಲೈನ್ 50 EMA ಲೈನ್ಗಿಂತ ಕೆಳಗಿದೆ. ಹಾಗಾಗಿ ನಾವು ಎಂಟ್ರಿಯನ್ನು ತಗೋಬಾರ್ದು. ಹಾಗೆ ಇಲ್ಲೇ ವಿದಿನ್ ಫ್ಯೂ ಮಿನಿಟ್ಸ್ ನಮಗೆ ರಿಟ್ರೇಸ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಲಿಲ್ಲ. ಸೊ ತುಂಬ ಹೊತ್ತಾದಮೇಲೆ ಇಲ್ಲಿ ರಿಟ್ರೇಸ್ಮೆಂಟ್ ಬಂತು. ಅಗೇನ್ ಇಷ್ಟು ಹೊತ್ತಾದಮೇಲೆ ಬಂದಿರೋದ್ರಿಂದ ನಾವಿಲ್ಲಿ ಎಂಟ್ರಿಯನ್ನು ತಗೊಳ್ಳೋದು ಅಷ್ಟು ಸೇಫ್ ಅಲ್ಲ. ಇನ್ನು ಈ ಎಕ್ಸಾಂಪಲನ್ನು ನೋಡೋದಾದರೆ ಇಲ್ಲಿ ಪ್ರೈಸ್ ಮೇಲಿಂದ ಈ ಥರ ಕೆಳಗಡೆ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿದೆ. ಆ್ಯಂಡ್ ಇಲ್ಲಿ ಈ ಪ್ರೈಸ್ ಬ್ರೇಕ್ಔಟ್ ಆದಾಗಲೇ ಈ 20 EMA ಲೈನ್ 50 EMA ಲೈನನ್ನು ಕೂಡ ಕ್ರಾಸ್ ಮಾಡಿದೆ. ಸೊ ನೀವು ಈ ಕ್ಯಾಂಡಲ್ ಕ್ಲೋಸ್ ಆದ ಕೂಡಲೇ ಇಲ್ಲಿ ಎಂಟ್ರಿಯನ್ನು ತಗೊಳ್ಬೋದು. ನಿಮ್ಮ ಸ್ಟಾಪ್ ಲಾಸ್ ಜಸ್ಟ್ ಈ EMA ಲೈನ್ಗಿಂತ ಕೆಳಗೆ ಇಟ್ಟರೆ 1:2 ರೇಷೋ ಈಸಿಲಿ ರೀಚ್ ಆಗಿದೆ. ವಿದಿನ್ ನೆಕ್ಸ್ಟ್ 2 ಕ್ಯಾಂಡಲ್ಸ್ ನಿಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಹೀಗೆ ನಿಮಗೆ ಇಲ್ಲಿ ಎಂಟ್ರೀಸ್ ದಿನಾಲೂ ಸಿಕ್ಕಲಿಕ್ಕಿಲ್ಲ, ಬಟ್ ಎಂಟ್ರಿ ಸಿಕ್ಕಿದಾಗ ಒಳ್ಳೆಯ ಮೂಮೆಂಟ್ ವಿದಿನ್ ಫ್ಯೂ ಮಿನಿಟ್ಸಲ್ಲಿ ಸಿಗುತ್ತೆ. ಸೊ ಈಸಿಲಿ ನಿಮಗೆ ಪಾಯಿಂಟ್ಸನ್ನು ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ. ಹಾಗಂತ ಇಲ್ಲಿ ಸ್ಟಾಪ್ ಲಾಸೇ ಇರೋದಿಲ್ಲ ಅಂತಲ್ಲ, ಸ್ಟಾಪ್ ಲಾಸ್ ಎಲ್ಲ ಸ್ಟ್ರಾಟಜಿಯಲ್ಲೂ ಇರುತ್ತೆ. ಬಟ್ ಇಲ್ಲಿ ನಂಬರ್ ಆಫ್ ಟೈಮ್ಸ್ ಸ್ಟಾಪ್ ಲಾಸ್ ಹಿಟ್ ಆಗೋದು ಕಮ್ಮಿ ಇರುತ್ತೆ. ಯಾಕಂದರೆ ಎಕ್ಸಾಕ್ಟ್ ಸೆಟಪ್ಪಲ್ಲಿ ನೀವು ಎಂಟ್ರಿಯನ್ನು ತಗೊಂಡ್ರೆ ಇಲ್ಲಿ ಹೆಚ್ಚಾಗಿ ನಿಮಗೆ ಒಳ್ಳೆ ಟ್ರೇಡ್ಸ್ಗಳು ಸಿಗ್ತವೆ.
ಸೊ ಎಗೇನ್ ಯಾವುದೇ ಒಂದು ಸ್ಟ್ರಾಟಜಿಯಲ್ಲಿ ನೀವು ಅದನ್ನು ನಿಮ್ಮ ಸೈಡಿಂದ ಬ್ಯಾಕ್ ಟೆಸ್ಟ್ ಮಾಡಿ ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಆಮೇಲೆ ನೀವು ಲೈವ್ ಆಗಿ ಸಣ್ಣ ಸಣ್ಣ ಕ್ವಾಂಟಿಟೀಸಲ್ಲಿ ಟ್ರೇಡನ್ನು ತಗೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರಿಗೆ ಈ ವಿಡಿಯೋ ಬೇಕು ಅವ್ರ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಫ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ನು ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.